ಮತ್ತೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನಮ್ಮ ಒಂದು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕಾ ಎಂಬ ಒಂದು ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಹೃದಯದಲ್ಲಿ ರಕ್ತ ಪರಿಚಲನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಒಂದು ಪುನರ್ಬಲನ ಆಟದ ಮೂಲಕ ಮಕ್ಕಳಿಗೆ ಪರಿಚಲನಾ ವ್ಯೂಹ ಎಂಬ ಒಂದು ಬೋರ್ಡ್ ಅನ್ನ ಕೊಟ್ಟಿದ್ದಾರೆ. ಅದರ ಒಂದು ಆಧಾರದ ಮೇಲೆ ರಕ್ತ ಯಾವ ರೀತಿ ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕರ್ಣಗಳನ್ನ ಪ್ರವೇಶ ಮಾಡುತ್ತೆ, ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ಶುದ್ಧ ರಕ್ತ ಯಾವ ಭಾಗದಿಂದ ಹರಿಯುತ್ತೆ ಮತ್ತು ಅಶುದ್ಧ ರಕ್ತ ಯಾವ ಕಡೆಯಿಂದ ಹರಿಯುತ್ತೆ ದೇಹದ ಇತರ ಭಾಗಗಳಿಂದ ಬಂದು ಹೃದಯಕ್ಕೆ ಅನ್ನೋದನ್ನ ಈ ಒಂದು ಆಟದ ಮೂಲಕ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು ನಂಬರ್ ಕಾರ್ಡ್ಗಳನ್ನ ನಿಮ್ಮ ಹತ್ರ ಕೊಟ್ಟಿದ್ದೀನಿ. ನಾನು ಈ ಒಂದು ಪರಿಚಲನಾ ವ್ಯೂಹದ ಬೋರ್ಡ್ ಅಲ್ಲಿ ಬರ್ದಿರೋ ರೀತಿನೇ 2 ಕಲರ್ಗಳ ಕಾರ್ಡ್ಗಳು ನಿಮ್ಮ ಕೈಯಲ್ಲಿದೆ. ಒಂದು ಬ್ಲೂ ಮತ್ತೊಂದೇ ಈಗ ರೆಡ್ ಕಲರ್ ಕಾರ್ಡ್ಗಳನ್ನ ಬಲ ಹೃತ್ಕರ್ಣ ಅಲ್ವಾ, ಎಡ ಹೃತ್ಕರ್ಣದಲ್ಲಿ ರೆಡ್ ಭಾಗ ಇರುವಂತಹ ಕಾರ್ಡ್ಗಳನ್ನ ಜೋಡಿಸ್ಬೇಕು. ಬಲ ಹೃತ್ಕರ್ಣ ಬಲ ಹೃತ್ಕುಕ್ಷಿರ ಕಡೆ ಬ್ಲೂ ಕಲರ್ ರಕ್ತದ ಬಣ್ಣದ ಕಾರ್ಡ್ಗಳನ್ನ ಜೋಡಿಸ್ಬೇಕು. ಮಕ್ಕಳ ಹಾಗಂತ ನೀಲಿ ಬಣ್ಣ ರಕ್ತ ಇದೆಯಾ ಅಂತ ಹೇಳ್ಕೋಬಾರ್ದು. ನಿಮ್ಗೆ ಆ ಒಂದು ಅಶುದ್ಧ ರಕ್ತದ ಒಂದು ಪರಿಕಲ್ಪನೆಯನ್ನ ಮೂಡಿಸೋದಕ್ಕೆ ನಿಮ್ಗೆ ನಾನು ನೀಲಿ ಬಣ್ಣದ ಕಾರ್ಡ್ಗಳನ್ನ ಕೊಟ್ಟಿದ್ದೀನಿ. ಹಾಗಾಗಿ ಅಶುದ್ಧ ರಕ್ತ ಅಂತಂದ್ರೆ ಅದು ನೀಲಿ ಬಣ್ಣ ಇದೆ ಅಂತ ತಪ್ಪು ಕಲ್ಪನೆ. ನಿಮ್ಗೆ ಇಲ್ಲಿ ಆಟ ಆಡೋದಕ್ಕೆ ಗೊತ್ತಾಗ್ಲಿ ರಕ್ತ ಯಾವ ರೀತಿ ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿಯನ್ನ ಪ್ರವೇಶಿಸಿ ದೇಹದ ಇತರ ಭಾಗಗಳಿಗೆ ಅಪಧಮನಿಗಳ ಮೂಲಕ ಹರಿಯುತ್ತೆ ಅನ್ನೋದನ್ನ ಆಟ ಆಡೋದ್ರ ಮೂಲಕ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಂಬರ್ 1 ರೆಡ್ ಕಲರ್. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸುತ್ತಪ್ಪ ಅಂದ್ರೆ ಶುದ್ಧ ರಕ್ತದ ಒಂದು ಪರಿಕಲ್ಪನೆ, ಅದು ಯಾವ ರೀತಿ ಹೃದಯಕ್ಕೆ ಹರಿಯುತ್ತೆ, ನಂತರ ದೇಹದ ಇತರೆ ಭಾಗಗಳಿಗೆ ಯಾವ ಮಾರ್ಗದಿಂದ ಹೋಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಈ ಒಂದು ಕಾನ್ಸೆಪ್ಟನ್ನು ಏನು ಮಾಡಿದ್ದಾರೆ, ಫ್ರೇಮ್ ಮಾಡಿ ನಮ್ಮ ಶಿಕ್ಷಕರಿಗೆ ಮಕ್ಕಳಿಗೆ ತಲುಪಿಸೋ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಆ ಒಂದು ಸಂಪನ್ಮೂಲ ವ್ಯಕ್ತಿಗಳಿಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಒಂದು TLC ಕೇಂದ್ರಕ್ಕೆ ನಾವೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಅಜಿಂ ಪ್ರೇಮ್ಜಿ ಫೌಂಡೇಶನ್.